ಇಂಡಿಗೋ ವಿಮಾನಗಳು ರೆಕ್ಕೆ ಬಿಚ್ಚದೆ ನಿಂತಲ್ಲೇ ನಿಂತಿದೆ. ದೇಶದ ಮಹಾನಗರಗಳಿಂದ ವಿವಿಧ ಕಡೆ ಹಾರಾಡಬೇಕಾಗಿದ್ದಂಥ ವಿಮಾನಗಳು ರದ್ದುಗೊಂಡಿವೆ. ಏರ್ಪೋರ್ಟ್ಗಳಲ್ಲಿ ಊಟ ನೀರು ಇಲ್ಲದೆ ಪ್ರಯಾಣಿಕರು ಪರದಾಡ್ತಾ ಇದ್ದಾರೆ. ಬೆಂಗಳೂರಿನಿಂದ ಹೊರಡಬೇಕಾಗಿದ್ದ 120ಕ್ಕೂ ಹೆಚ್ಚು ವಿಮಾನಗಳು ಕ್ಯಾನ್ಸಲ್ ಆಗಿದೆ. ದೇಶಾದ್ಯಂತ ಇಂಡಿಗೋ ಏರ್ಲೈನ್ಸ್ನ ಸಮಸ್ಯೆ ಇವತ್ತು ಕೂಡ ಮುಂದುವರೆದಿದೆ. ಜೊತೆಗೆ ಏನು ಕೆಂಪೇಗೌಡ ಏರ್ಪೋರ್ಟ್ನಿಂದ ಏನು ದೇಶದ ವಿವಿಧ ರಾಜ್ಯಗಳಿಗೆ ಹೋಗಬೇಕಾಗಿರ್ತಕ್ಕಂಥ ವಿಮಾನಗಳು ಕೂಡ ಇವತ್ತು ರದ್ದಾಗಿರುವಂಥದ್ದು. ಇನ್ನೂ ಸರಿಯಾಗಿ ರೆಕ್ಕೆ ಬಿಚ್ಚದ ಇಂಡಿಗೋ ವಿಮಾನ. ಬೆಂಗಳೂರಲ್ಲಿ 120ಕ್ಕೂ ಹೆಚ್ಚು ವಿಮಾನ ಹಾರಾಟ ರದ್ದು. ಕಳೆದ 7 ದಿನಗಳಿಂದ ಇಂಡಿಗೋ ವಿಮಾನದ ರೆಕ್ಕೆಗಳು ಸರಿಯಾಗಿ ಹಾರ್ತಾ ಇಲ್ಲ. ಇವತ್ತು ಸರಿ ಹೋಗುತ್ತೆ, ನಾಳೆ ಸರಿ ಹೋಗುತ್ತೆ ಅಂತ ಪ್ರಯಾಣಿಕರು ಏರ್ಪೋರ್ಟ್ನಲ್ಲಿ ಕಾದು ಕುಳಿತಿದ್ದಾರೆ. ಕೆಲವು ಫ್ಲೈಟ್ಗಳು ಕ್ಯಾನ್ಸಲ್ ಆಗಿವೆ ಎಂಬ ಅನೌನ್ಸ್ಮೆಂಟ್ಗೆ ಪ್ಯಾಸೆಂಜರ್ಸ್ ಬೆಚ್ಚಿ ಬೀಳ್ತಿದ್ದಾರೆ. ಬೆಂಗಳೂರು ಏರ್ಪೋರ್ಟ್ನಿಂದ ವಿವಿಧ ನಗರಗಳಿಗೆ ಹಾರಬೇಕಿದ್ದ 126 ವಿಮಾನಗಳ ಹಾರಾಟ ರದ್ದಾಗಿದೆ. ಇಂಡಿಗೋ ಏರ್ಲೈನ್ಸು ವಿಮಾನ ಹಾರಾಟ ಆರಂಭಿಸಿದೆ. ಜೊತೆಗೆ ಇವತ್ತು ಸುಮಾರು 60 ಫ್ಲೈಟ್ಗಳು ಇವತ್ತು ಕ್ಯಾನ್ಸಲ್ ಆಗಿರುವಂತಹ ಮಾಹಿತಿಯನ್ನು ಈಗಾಗಲೇ ಪ್ರಯಾಣಿಕರಿಗೆ ಕೊಟ್ಟಿರುವಂಥದ್ದು. ಕೆಂಪೇಗೌಡ ಏರ್ಪೋರ್ಟ್ನಿಂದ ರಾಜ್ಯದ ಅಂದರೆ ದೇಶದ ವಿವಿಧ ಭಾಗಗಳಿಗೆ ಹೋಗಬೇಕಾಗಿರ್ತಕ್ಕಂಥ 60 ಫ್ಲೈಟ್ಗಳು ಇವತ್ತು ಕ್ಯಾನ್ಸಲ್ ಆಗಿರುವಂತಹ ಮಾಹಿತಿಯನ್ನು ಈಗಾಗಲೇ ಇಂಡಿಗೋ ಏರ್ಲೈನ್ಸು ಮಾಹಿತಿಯನ್ನು ಹಂಚಿಕೊಂಡಿದೆ. ಕೆಂಪೇಗೌಡ ಏರ್ಪೋರ್ಟ್ನಿಂದ ವಿವಿಧೆಡೆಗೆ ತೆರಳಬೇಕಿದ್ದ 62ಕ್ಕೂ ಹೆಚ್ಚು ವಿಮಾನಗಳು ಹಾಗೂ ಬೇರೆ ರಾಜ್ಯಗಳಿಂದ ಬರಬೇಕಿದ್ದ 64ಕ್ಕೂ ಹೆಚ್ಚು ಫ್ಲೈಟ್ಗಳು ರದ್ದು ಆಗಿವೆ. ಬಿಗ್ ಬಾಸ್ ಮಾಜಿ ಸ್ಪರ್ಧಿ ಕೂಡ ಸಮಸ್ಯೆ ಎದುರಿಸಿದ್ರು. ಚೆನ್ನಾಗಿ ನೋಡ್ಕೊಬೇಕಿತ್ತು ನಮ್ಮ ಟೀಮ್ ಅವರು. DGC ಅವರು ಆ್ಯಕ್ಷನ್ ತೊಗೊಬೇಕು, ಚೆನ್ನಾಗಿ ಸ್ಟ್ರಿಕ್ಟಾಗಿ ತೊಗೊಬೇಕು. ಇನ್ನು ಎಂಪ್ಲಾಯೀಸ್ನ ಜಾಸ್ತಿ ಹಾಕ್ಬಿಟ್ಟು ಕ್ರೌಡ್ನ ಮ್ಯಾನೇಜ್ ಮಾಡಿದ್ರೆ ನಾವು ಬೇಗ ಹೋಗ್ಬೋದು ಅಂದ್ಕೊಂಡಿದ್ದೀನಿ. ಇಷ್ಟೊಂದು ಕ್ಯೂ ಇದೆ ಸರ್. ಇದು ಆ್ಯಕ್ಚುಲಿ ಡಿಜಾತ್ರ ಅಂದರೆ ಕ್ಯೂ ಜಾಸ್ತಿ ಇರಲ್ಲ, ಬಟ್ ಇವತ್ತು ಜಾಸ್ತಿ ಕ್ಯೂ ಇದೆ. ಸೊ ತುಂಬ ಇರೆಸ್ಪಾನ್ಸಿಬಲ್ ಆಗಿದೆ ನಮ್ಮ ಟೀಮ್ ಅಂತ ಹೇಳ್ಬೇಕು ನಾವು. ಐ ಥಿಂಕ್ ದ ಗೌರ್ಮೆಂಟ್ ಶುಡ್ ಟೇಕ್ ಸ್ಟ್ರಿಕ್ಟ್ ಆ್ಯಕ್ಷನ್ ಅಂತ ನಾನು ಬೇಡ್ಕೊತೀನಿ ಗೌರ್ಮೆಂಟ್ನ. ಕುಡಿಯಲು ನೀರಿಲ್ಲದೆ ವಿಂಗ್ ಕಮಾಂಡರ್ ಪರದಾಟ. ಇಂಡಿಗೋ ವಿಮಾನ ಸ್ಥಗಿತ ಒಂದ್ ಕಡೆಯಾದ್ರೆ ಕುಡಿಯಲು ನೀರು ಇಲ್ಲದೆ ವಿಂಗ್ ಕಮಾಂಡರ್ ಪರದಾಡಿದ್ದಾರೆ. ಇಡೀ ರಾತ್ರಿ ಏರ್ಪೋರ್ಟ್ನಲ್ಲೇ ಕಾಲ ಕಳೆದಿದ್ದಾರೆ. ಸಿಬ್ಬಂದಿ ಸರಿಯಾಗಿ ನಡೆಸಿಕೊಂಡಿಲ್ಲವೆಂದು ಅಸಮಾಧಾನ ಹೊರಹಾಕಿದ್ದಾರೆ. ಇಂಡಿಗೋ ಏರ್ಲೈನ್ಸ್ಗೆ DGCA ಮತ್ತೊಂದು ಗಡುವು. ಇಂಡಿಗೋ ವಿಮಾನಗಳ ವ್ಯತ್ಯಯ ಹಾಗೂ ರದ್ದು ಹಿನ್ನೆಲೆ ಪ್ರಯಾಣಿಕರಿಗೆ 610 ಕೋಟಿ ರಿಫಂಡ್ ಮಾಡಲಾಗಿದೆ. ಸುಮಾರು 3,000 ಲಗೇಜುಗಳನ್ನು ನೀಡಲಾಗಿದೆ. ಇನ್ನು 24 ಗಂಟೆ ಒಳಗೆ ಉಳಿದ ಹಣ ಹಾಗೂ ಎಲ್ಲ ಬ್ಯಾಗ್ಗಳನ್ನು ವಾಪಸ್ ನೀಡುವಂತೆ DGCA ಖಡಕ್ ಸೂಚನೆ ಕೊಟ್ಟಿದೆ. ಪ್ರಯಾಣಿಕರಿಗೆ ಇನ್ನು ಇಂಡಿಗೋ ಗೋಳು ತಪ್ಪುವ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಏರ್ಪೋರ್ಟ್ಗೆ 5 ಗಂಟೆ ಮುಂಚಿತವಾಗಿ ಬಂದರೂ ವಿಮಾನಗಳ ಹಾರಾಟ ರದ್ದು ಎಂಬ ಮಾಹಿತಿ ಬರ ಸಿಡಿಲು ಬಡಿದಂತೆ ಆಗ್ತಾ ಇದೆ. ಊರಿಗೆ ಹೋಗದೆ ಉಟ್ಟ ಬಟ್ಟೆಯಲ್ಲಿ ವಿಮಾನ ನಿಲ್ದಾಣದಲ್ಲಿ ಪರದಾಡ್ತಾ ಇದ್ದಾರೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಈ ಇಂಡಿಗೋದವರಿಗೆ ಎಷ್ಟು ಬೇಜವಾಬ್ದಾರಿ ಅಂತಂದ್ರೆ, ಇಂಡಿಗೋ ಫ್ಲೈಟನ್ನು ಬುಕ್ ಮಾಡಿದಂಥವರು ಈ ಕ್ಷಣದವರೆಗೂ ಕೂಡ ಸಮಸ್ಯೆಗಳನ್ನು ಎದುರಿಸುವಂತಹ ಪರಿಸ್ಥಿತಿ ಬಂದಿದೆ. ಹೊಸ ನಿಯಮಗಳನ್ನು ಜಾರಿಗೊಳಿಸಿದ್ದು DGCA, ಡೈರೆಕ್ಟರೇಟ್ ಜನರಲ್ ಆಫ್ ಸಿವಿಲ್ ಏವಿಯೇಷನ್, ನಾಗರಿಕ ವಿಮಾನಯಾನ ಇಲಾಖೆಯವರು ಹೊಸ ರೂಲ್ಸ್ಗಳನ್ನು ಜಾರಿಗೆ ತೊಗೊಂಬಂದು. ಏನು ಆ ರೂಲ್ಸ್ಗಳು ಅಂತಂದರೆ, ಪೈಲಟ್ಗೆ ವಾರದಲ್ಲಿ ಸಿಗಬೇಕಾದಂಥ ವಿಶ್ರಾಂತಿ ಅವಧಿಯನ್ನು ಹೆಚ್ಚಳ ಮಾಡಿದರು. 36 ಗಂಟೆ ಇದ್ದದ್ದನ್ನು 48 ಗಂಟೆಗೆ ವಿಶ್ರಾಂತಿ ಅವಧಿಯನ್ನು ಹೆಚ್ಚಳ ಮಾಡಿದರು. ಅಂದರೆ 3 ದಿನ ಇದ್ದದ್ದು 4 ದಿನ. ಪೈಲಟ್ಗೆ 2ಕ್ಕಿಂತ ಹೆಚ್ಚು ನೈಟ್ ಡ್ಯೂಟಿ ಕೊಡುವಂತಿಲ್ಲ. ಪೈಲಟ್ ಇಂದ 8 ಗಂಟೆಗಿಂತ ಹೆಚ್ಚು ವಿಮಾನ ಹಾರಾಟಕ್ಕೆ ಬ್ರೇಕ್ ಹಾಕುವಂಥ ಕೆಲಸ ಈ ಹೊಸ ರೂಲ್ಸ್ ಮಾಡಿತು. 2024 ಜನವರಿಯಲ್ಲೇ ನಿಯಮಗಳನ್ನು ಜಾರಿಗೊಳಿಸಿತು DGCA. ದಿಢೀರಂತ ಈ ನಿಯಮಗಳು ಬಂದಿಲ್ಲ, 2024 ಜನವರಿಯಲ್ಲಿ. ಆದರೆ DGCA ಈ ಹೊಸ ಕಾನೂನು ಇಂಡಿಗೋ ಸಂಸ್ಥೆಗೆ ಮಾತ್ರ ಅಲ್ಲ, ಎಲ್ಲ ಸಂಸ್ಥೆಗಳಿಗೂ ಕೂಡ ಅನ್ವಯ ಆಗುತ್ತೆ. ಎಲ್ಲ ಸಂಸ್ಥೆಗಳಿಗೆ 18 ತಿಂಗಳ ಸಮಯವನ್ನು ಕೂಡ ನೀಡಲಾಗಿತ್ತು. ಈ ಹೊಸ ರೂಲ್ಸ್ಗಳಿಗೆ ಬೇಕಾದ ಬದಲಾವಣೆಯನ್ನು ನೀವು ಮಾಡ್ಕೊಳ್ಳಿ, ಸಮಯ ಕೊಡಲಾಗಿತ್ತು. ನಾಳೆಯಿಂದನೇ ಜಾರಿಗೆ ಬರಬೇಕು ಅಥವಾ ಈ ಕ್ಷಣದಿಂದನೇ ಬರಬೇಕು ಅಂತ ಏನಿರಲಿಲ್ಲ. 2024 ಜನವರಿಯಲ್ಲಿ ಬಂದಿತ್ತು. ಈಗಲೂ ಕೂಡ ಈ ಇಂಡಿಗೋ ಸಂಸ್ಥೆಯವರು ಆ ನಿಯಮಗಳನ್ನು ಪಾಲಿಸಿಲ್ಲ. ಸಮಸ್ಯೆ ಏನಂತಂದರೆ, ಈ ಹೊಸ ನಿಯಮಗಳನ್ನು ಪಾಲಿಸೋದಕ್ಕೆ ಇಂಡಿಗೋ ಬಳಿ ಸಿಬ್ಬಂದಿಯ ಕೊರತೆ ಇತ್ತು. ಈ ರೂಲ್ಸ್ಗಳನ್ನು ನಾವು ಫಾಲೋ ಮಾಡಬೇಕು ಅಂತಂದರೆ ಇಂಡಿಗೋದವರು
ಹೆಚ್ಚಿನ ಸಿಬ್ಬಂದಿ ಬೇಕಾಗ್ತಿತ್ತು. ಅದಕ್ಕಾಗಿ ಇವರು ರೂಲ್ಸನ್ನು ಫಾಲೋ ಮಾಡಲಿಲ್ಲ. ಅದು ಇವ್ರಿಗೆ ಸಮಸ್ಯೆ ಆಯಿತು, ತೊಂದರೆ ಆಯಿತು. ಯಾವುದೇ ಪೂರ್ವ ಸಿದ್ಧತೆಯನ್ನು ಮಾಡಿಕೊಂಡಿರಲಿಲ್ಲ ಇಂಡಿಗೋದವರು. ಹೀಗಾಗಿ ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿದರು. ಅದರಿಂದ ಸಮಸ್ಯೆ ಆಗಿದ್ದು ಯಾರಿಗೆ? ಪ್ರಯಾಣಿಕರಿಗೆ. ಹೀಗಾಗಿ ಇಂಡಿಗೋದವರು ಬೇಜವಾಬ್ದಾರಿಯಿಂದ ಮೆರೆದರು. ಈ ರೀತಿಯ ರೂಲ್ಸನ್ನು ನಿಮಗೆ ಫಾಲೋ ಮಾಡಲಿಲ್ಲ ಅಂತಂದರೆ ಸರ್ಕಾರದ ಜೊತೆ ಮಾತಾಡಬೇಕಾಗಿತ್ತು, ನಮಗೆ ತೊಂದರೆ ಆಗುತ್ತೆ ಅಂತ. ಹೆಚ್ಚು ವಿಮಾನಗಳನ್ನು ಹೊಂದಿರುವಂಥ ಇಂಡಿಗೋ ಸಂಸ್ಥೆಯ ಬಗ್ಗೆ ಒಂದು ಒಳ್ಳೆಯ ಹೆಸರಿತ್ತು. ಆದರೆ ಈ ರೀತಿಯ ಬೇಜವಾಬ್ದಾರಿಯಿಂದಾಗಿ ಹೆಸರನ್ನು ಕೆಡಿಸ್ಕೊಂಡ್ರ ಅನ್ನುವಂಥ ಪ್ರಶ್ನೆಯೂ ಕೂಡ ಇದೆ. ನೋಡಿ, ಇಂಡಿಗೋ ವಿಮಾನಗಳು ರೆಕ್ಕೆ ಬಿಚ್ಚದೆ ನಿಂತಲ್ಲೇ ನಿಂತಿದೆ. ದೇಶದ ಮಹಾನಗರಗಳಿಂದ ವಿವಿಧ ಕಡೆ ಹಾರಾಡಬೇಕಾಗಿದ್ದಂಥ ವಿಮಾನಗಳು ರದ್ದುಗೊಂಡಿವೆ. ಏರ್ಪೋರ್ಟ್ಗಳಲ್ಲಿ ಊಟ ನೀರು ಇಲ್ಲದೆ ಪ್ರಯಾಣಿಕರು ಪರದಾಡ್ತಾ ಇದ್ದಾರೆ. ಬೆಂಗಳೂರಿನಿಂದ ಹೊರಡಬೇಕಾಗಿದ್ದ 120ಕ್ಕೂ ಹೆಚ್ಚು ವಿಮಾನಗಳು ಕ್ಯಾನ್ಸಲ್ ಆಗಿದೆ. ದೇಶಾದ್ಯಂತ ಇಂಡಿಗೋ ಏರ್ಲೈನ್ಸ್ನ ಸಮಸ್ಯೆ ಇವತ್ತು ಕೂಡ ಮುಂದುವರೆದಿದೆ. ಜೊತೆಗೆ ಏನು ಕೆಂಪೇಗೌಡ ಏರ್ಪೋರ್ಟ್ನಿಂದ ಏನು ದೇಶದ ವಿವಿಧ ರಾಜ್ಯಗಳಿಗೆ ಹೋಗಬೇಕಾಗಿರ್ತಕ್ಕಂಥ ವಿಮಾನಗಳು ಕೂಡ ಇವತ್ತು ರದ್ದಾಗಿರುವಂಥದ್ದು. ಇನ್ನೂ ಸರಿಯಾಗಿ ರೆಕ್ಕೆ ಬಿಚ್ಚದ ಇಂಡಿಗೋ ವಿಮಾನ. ಬೆಂಗಳೂರಲ್ಲಿ 120ಕ್ಕೂ ಹೆಚ್ಚು ವಿಮಾನ ಹಾರಾಟ ರದ್ದು. ಕಳೆದ 7 ದಿನಗಳಿಂದ ಇಂಡಿಗೋ ವಿಮಾನದ ರೆಕ್ಕೆಗಳು ಸರಿಯಾಗಿ ಹಾರ್ತಾ ಇಲ್ಲ. ಇವತ್ತು ಸರಿ ಹೋಗುತ್ತೆ, ನಾಳೆ ಸರಿ ಹೋಗುತ್ತೆ ಅಂತ ಪ್ರಯಾಣಿಕರು ಏರ್ಪೋರ್ಟ್ನಲ್ಲಿ ಕಾದು ಕುಳಿತಿದ್ದಾರೆ. ಕೆಲವು ಫ್ಲೈಟ್ಗಳು ಕ್ಯಾನ್ಸಲ್ ಆಗಿವೆ ಎಂಬ ಅನೌನ್ಸ್ಮೆಂಟ್ಗೆ ಪ್ಯಾಸೆಂಜರ್ಸ್ ಬೆಚ್ಚಿ ಬೀಳ್ತಿದ್ದಾರೆ. ಬೆಂಗಳೂರು ಏರ್ಪೋರ್ಟ್ನಿಂದ ವಿವಿಧ ನಗರಗಳಿಗೆ ಹಾರಬೇಕಿದ್ದ 126 ವಿಮಾನಗಳ ಹಾರಾಟ ರದ್ದಾಗಿದೆ. ಇಂಡಿಗೋ ಏರ್ಲೈನ್ಸು ವಿಮಾನ ಹಾರಾಟ ಆರಂಭಿಸಿದೆ. ಜೊತೆಗೆ ಇವತ್ತು ಸುಮಾರು 60 ಫ್ಲೈಟ್ಗಳು ಇವತ್ತು ಕ್ಯಾನ್ಸಲ್ ಆಗಿರುವಂತಹ ಮಾಹಿತಿಯನ್ನು ಈಗಾಗಲೇ ಪ್ರಯಾಣಿಕರಿಗೆ ಕೊಟ್ಟಿರುವಂಥದ್ದು. ಕೆಂಪೇಗೌಡ ಏರ್ಪೋರ್ಟ್ನಿಂದ ರಾಜ್ಯದ ಅಂದರೆ ದೇಶದ ವಿವಿಧ ಭಾಗಗಳಿಗೆ ಹೋಗಬೇಕಾಗಿರ್ತಕ್ಕಂಥ 60 ಫ್ಲೈಟ್ಗಳು ಇವತ್ತು ಕ್ಯಾನ್ಸಲ್ ಆಗಿರುವಂತಹ ಮಾಹಿತಿಯನ್ನು ಈಗಾಗಲೇ ಇಂಡಿಗೋ ಏರ್ಲೈನ್ಸು ಮಾಹಿತಿಯನ್ನು ಹಂಚಿಕೊಂಡಿದೆ. ಕೆಂಪೇಗೌಡ ಏರ್ಪೋರ್ಟ್ನಿಂದ ವಿವಿಧೆಡೆಗೆ ತೆರಳಬೇಕಿದ್ದ 62ಕ್ಕೂ ಹೆಚ್ಚು ವಿಮಾನಗಳು ಹಾಗೂ ಬೇರೆ ರಾಜ್ಯಗಳಿಂದ ಬರಬೇಕಿದ್ದ 64ಕ್ಕೂ ಹೆಚ್ಚು ಫ್ಲೈಟ್ಗಳು ರದ್ದು ಆಗಿವೆ. ಬಿಗ್ ಬಾಸ್ ಮಾಜಿ ಸ್ಪರ್ಧಿ ಕೂಡ ಸಮಸ್ಯೆ ಎದುರಿಸಿದ್ರು. ಚೆನ್ನಾಗಿ ನೋಡ್ಕೊಬೇಕಿತ್ತು ನಮ್ಮ ಟೀಮ್ ಅವರು. DGC ಅವರು ಆ್ಯಕ್ಷನ್ ತೊಗೊಬೇಕು, ಚೆನ್ನಾಗಿ ಸ್ಟ್ರಿಕ್ಟಾಗಿ ತೊಗೊಬೇಕು. ಇನ್ನು ಎಂಪ್ಲಾಯೀಸ್ನ ಜಾಸ್ತಿ ಹಾಕ್ಬಿಟ್ಟು ಕ್ರೌಡ್ನ ಮ್ಯಾನೇಜ್ ಮಾಡಿದ್ರೆ ನಾವು ಬೇಗ ಹೋಗ್ಬೋದು ಅಂದ್ಕೊಂಡಿದ್ದೀನಿ. ಇಷ್ಟೊಂದು ಕ್ಯೂ ಇದೆ ಸರ್. ಇದು ಆ್ಯಕ್ಚುಲಿ ಡಿಜಾತ್ರ ಅಂದರೆ ಕ್ಯೂ ಜಾಸ್ತಿ ಇರಲ್ಲ, ಬಟ್ ಇವತ್ತು ಜಾಸ್ತಿ ಕ್ಯೂ ಇದೆ. ಸೊ ತುಂಬ ಇರೆಸ್ಪಾನ್ಸಿಬಲ್ ಆಗಿದೆ ನಮ್ಮ ಟೀಮ್ ಅಂತ ಹೇಳ್ಬೇಕು ನಾವು. ಐ ಥಿಂಕ್ ದ ಗೌರ್ಮೆಂಟ್ ಶುಡ್ ಟೇಕ್ ಸ್ಟ್ರಿಕ್ಟ್ ಆ್ಯಕ್ಷನ್ ಅಂತ ನಾನು ಬೇಡ್ಕೊತೀನಿ ಗೌರ್ಮೆಂಟ್ನ. ಕುಡಿಯಲು ನೀರಿಲ್ಲದೆ ವಿಂಗ್ ಕಮಾಂಡರ್ ಪರದಾಟ. ಇಂಡಿಗೋ ವಿಮಾನ ಸ್ಥಗಿತ ಒಂದ್ ಕಡೆಯಾದ್ರೆ ಕುಡಿಯಲು ನೀರು ಇಲ್ಲದೆ ವಿಂಗ್ ಕಮಾಂಡರ್ ಪರದಾಡಿದ್ದಾರೆ. ಇಡೀ ರಾತ್ರಿ ಏರ್ಪೋರ್ಟ್ನಲ್ಲೇ ಕಾಲ ಕಳೆದಿದ್ದಾರೆ. ಸಿಬ್ಬಂದಿ ಸರಿಯಾಗಿ ನಡೆಸಿಕೊಂಡಿಲ್ಲವೆಂದು ಅಸಮಾಧಾನ ಹೊರಹಾಕಿದ್ದಾರೆ. ಇಂಡಿಗೋ ಏರ್ಲೈನ್ಸ್ಗೆ DGCA ಮತ್ತೊಂದು ಗಡುವು. ಇಂಡಿಗೋ ವಿಮಾನಗಳ ವ್ಯತ್ಯಯ ಹಾಗೂ ರದ್ದು ಹಿನ್ನೆಲೆ ಪ್ರಯಾಣಿಕರಿಗೆ 610 ಕೋಟಿ ರಿಫಂಡ್ ಮಾಡಲಾಗಿದೆ. ಸುಮಾರು 3,000 ಲಗೇಜುಗಳನ್ನು ನೀಡಲಾಗಿದೆ. ಇನ್ನು 24 ಗಂಟೆ ಒಳಗೆ ಉಳಿದ ಹಣ ಹಾಗೂ ಎಲ್ಲ ಬ್ಯಾಗ್ಗಳನ್ನು ವಾಪಸ್ ನೀಡುವಂತೆ DGCA ಖಡಕ್ ಸೂಚನೆ ಕೊಟ್ಟಿದೆ. ಪ್ರಯಾಣಿಕರಿಗೆ ಇನ್ನು ಇಂಡಿಗೋ ಗೋಳು ತಪ್ಪುವ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಏರ್ಪೋರ್ಟ್ಗೆ 5 ಗಂಟೆ ಮುಂಚಿತವಾಗಿ ಬಂದರೂ ವಿಮಾನಗಳ ಹಾರಾಟ ರದ್ದು ಎಂಬ ಮಾಹಿತಿ ಬರ ಸಿಡಿಲು ಬಡಿದಂತೆ ಆಗ್ತಾ ಇದೆ. ಊರಿಗೆ ಹೋಗದೆ ಉಟ್ಟ ಬಟ್ಟೆಯಲ್ಲಿ ವಿಮಾನ ನಿಲ್ದಾಣದಲ್ಲಿ ಪರದಾಡ್ತಾ ಇದ್ದಾರೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಈ ಇಂಡಿಗೋದವರಿಗೆ ಎಷ್ಟು ಬೇಜವಾಬ್ದಾರಿ ಅಂತಂದ್ರೆ, ಇಂಡಿಗೋ ಫ್ಲೈಟನ್ನು ಬುಕ್ ಮಾಡಿದಂಥವರು ಈ ಕ್ಷಣದವರೆಗೂ ಕೂಡ ಸಮಸ್ಯೆಗಳನ್ನು ಎದುರಿಸುವಂತಹ ಪರಿಸ್ಥಿತಿ ಬಂದಿದೆ. ಹೊಸ ನಿಯಮಗಳನ್ನು ಜಾರಿಗೊಳಿಸಿದ್ದು DGCA, ಡೈರೆಕ್ಟರೇಟ್ ಜನರಲ್ ಆಫ್ ಸಿವಿಲ್ ಏವಿಯೇಷನ್, ನಾಗರಿಕ ವಿಮಾನಯಾನ ಇಲಾಖೆಯವರು ಹೊಸ ರೂಲ್ಸ್ಗಳನ್ನು ಜಾರಿಗೆ ತೊಗೊಂಬಂದರು. ಏನು ಆ ರೂಲ್ಸ್ಗಳು ಅಂತಂದರೆ, ಪೈಲಟ್ಗೆ ವಾರದಲ್ಲಿ ಸಿಗಬೇಕಾದಂಥ ವಿಶ್ರಾಂತಿ ಅವಧಿಯನ್ನು ಹೆಚ್ಚಳ ಮಾಡಿದರು. 36 ಗಂಟೆ ಇದ್ದದ್ದನ್ನು 48 ಗಂಟೆಗೆ ವಿಶ್ರಾಂತಿ ಅವಧಿಯನ್ನು ಹೆಚ್ಚಳ ಮಾಡಿದರು. ಅಂದರೆ 3 ದಿನ ಇದ್ದದ್ದು 4 ದಿನ. ಪೈಲಟ್ಗೆ 2ಕ್ಕಿಂತ ಹೆಚ್ಚು ನೈಟ್ ಡ್ಯೂಟಿ ಕೊಡುವಂತಿಲ್ಲ. ಪೈಲಟ್ ಇಂದ 8 ಗಂಟೆಗಿಂತ ಹೆಚ್ಚು ವಿಮಾನ ಹಾರಾಟಕ್ಕೆ ಬ್ರೇಕ್ ಹಾಕುವಂಥ ಕೆಲಸ ಈ ಹೊಸ ರೂಲ್ಸ್ ಮಾಡಿತು. 2024 ಜನವರಿಯಲ್ಲೇ ನಿಯಮಗಳನ್ನು ಜಾರಿಗೊಳಿಸಿತು DGCA. ದಿಢೀರಂತ ಈ ನಿಯಮಗಳು ಬಂದಿಲ್ಲ. 2024 ಜನವರಿಯಲ್ಲಿ
ಆದರೆ DGCA ಈ ಹೊಸ ಕಾನೂನು ಇಂಡಿಗೋ ಸಂಸ್ಥೆಗೆ ಮಾತ್ರ ಅಲ್ಲ, ಎಲ್ಲ ಸಂಸ್ಥೆಗಳಿಗೂ ಕೂಡ ಅನ್ವಯ ಆಗುತ್ತೆ.